ಕದನತೋಳ್ ಕನ್ನಡಿಗರನ್ನ ಕೆಣಕಿ ಉಳಿದವರುಂಟೆ. ಗಾಯಕನಾದ್ರೂ ಸರಿ, ನಾಯಕನಾದ್ರೂ ಸರಿ, ಸೋನು ಕಲಿತ ಪಾಠವನ್ನೇ ಕಮಲ್ ಕೂಡ ಕಲಿಯಬೇಕಿತ್ತು. ಆದರೆ ಉದ್ದಟತನ, ಮುಂಡುವಾದ, ಉಡಾಫೆಯ ಪರಮಾವಧಿಗೆ ಈಗ ತಕ್ಕ ಶಿಕ್ಷೆಯೇ ಆಗಿದೆ. ಕಮಲ್ ಹಾಸನ್ ಎಂಬ ಅತಿರೇಕಿಗೆ ಹೀನಾಯ ಸ್ಥಿತಿಯೇ ಆಗಿದೆ. ಕ್ಷಮೆ ಕೇಳದೆ ಕನ್ನಡ ಚಿತ್ರರಂಗವನ್ನ ನಿರ್ಲಕ್ಷಿಸಿದ್ದಕ್ಕೆ ಕಮಲ್ ಸಿನಿಮಾ ತಗ್ ಲೈಫ್ ನೆಲಕಚ್ಚಿದೆ. ಕನ್ನಡಿಗರ ಆಕ್ರೋಶಕ್ಕೆ ತಗ್ ಲೈಫ್ ಸುಟ್ಟು ಭಸ್ಮ. ಕನ್ನಡಿಗರ ಬಳಿ ಕ್ಷಮೆ ಕೇಳುವಂತೆ ಹೈಕೋರ್ಟ್ ಕಮಲ್ಗೆ ಛೀಮಾರಿ ಹಾಕಿದ್ದೇ ತಡ. ಕಮಲ್ ಕ್ಷಮೆ ಕೇಳುವ ಬದಲು ಕರ್ನಾಟಕದಲ್ಲಿ ತಗ್ ಲೈಫ್ ಬಿಡುಗಡೆ ಮಾಡದಿರಲು ನಿರ್ಧರಿಸಿದ್ರು. ಆದರೆ ಅದರ ಪರಿಣಾಮವನ್ನ ಊಹಿಸಿರಲಿಲ್ಲ. ಇದೀಗ ತಗ್ ಲೈಫ್ ಸಿನಿಮಾಗೆ ಹೀನಾಯ ಸ್ಥಿತಿ ಬಂದಿದೆ. ಕರ್ನಾಟಕದಲ್ಲಿ ರಿಲೀಸ್ ಆಗದ ಹಿನ್ನೆಲೆಯಲ್ಲಿ ಮೊದಲ ದಿನದ ಗಳಿಕೆಯಲ್ಲಿ ಭಾರಿ ಕುಸಿತ ಕಂಡಿದೆ. ಅವರಂತೆ ಹಿಂದಿನ ಫ್ಲಾಪ್ ಸಿನಿಮಾ ಇಂಡಿಯನ್ 2 ಸಿನಿಮಾದ ಗಳಿಕೆಯನ್ನು ಸಹ ಹಿಂದಿಕ್ಕಲು ಸಾಧ್ಯವಾಗದೆ ಕೇವಲ 17 ಕೋಟಿ ರೂಪಾಯಿ ಗಳಿಸಿದೆ. ಬಹುದೊಡ್ಡ ತಾರಾಬಳಗ ಹೊಂದಿದ್ದ ಈ ಸಿನಿಮಾ 30 ರಿಂದ 35 ಕೋಟಿ ರೂಪಾಯಿ ಆದಾಯ ಗಳಿಸುವ ನಿರೀಕ್ಷೆ ಇತ್ತು. ಆದರೆ ಇದೀಗ ಅದರ ಗಳಿಕೆಯಲ್ಲಿ 50% ತಗ್ಗಿದ್ದು ಕರ್ನಾಟಕದಲ್ಲಿ ಕಲೆಕ್ಷನ್ ಇಲ್ಲದ ಹಿನ್ನೆಲೆಯಲ್ಲಿ ಕಮಲ್ಗೆ ತಗ್ ಲೈಫ್ ಸ್ಥಿತಿ ಬಂದಿದೆ. ಕರ್ನಾಟಕದಲ್ಲಿ ಒಂದೊಮ್ಮೆ ತಗ್ ಲೈಫ್ ರಿಲೀಸ್ ಮಾಡಿದ್ರೆ 5 ರಿಂದ 6 ಕೋಟಿ ಗಳಿಸುವ ನಿರೀಕ್ಷೆ ಇತ್ತು. ಸಿನಿಮಾ ಅದ್ಭುತವಾಗಿದ್ದಿದ್ರೆ ಅದರ ಗಳಿಕೆ ನಿರೀಕ್ಷೆಯನ್ನ ಮೀರಿ ಹೋಗುವ ಸಾಧ್ಯತೆ ಇತ್ತು. ಆದರೆ ಕರ್ನಾಟಕವನ್ನ ನಿರ್ಲಕ್ಷಿಸಿದ್ದಕ್ಕೆ ತಗ್ ಲೈಫ್ ಮಕಾಡೆ ಮಲಗಿದೆ. ತಮಿಳುನಾಡಿನಲ್ಲಿ ಜನರು ತಗ್ ಲೈಫ್ ಸಿನಿಮಾಗೆ ನೆಗೆಟಿವ್ ಕಮೆಂಟ್ಸ್ ಹಾಕ್ತಿದ್ದಾರೆ. ಈ ಸಿನಿಮಾ ಮೇಲಿದ್ದ ಬೆಟ್ಟದಷ್ಟು ನಿರೀಕ್ಷೆ ಪಾತಾಳಕ್ಕೆ ಕುಸಿದಿದೆ. ಮೊದಲ ದಿನವೇ ಹೀಗಿದ್ರೆ ಇನ್ನು 300 ಕೋಟಿ ರೂಪಾಯಿ ಬಜೆಟ್ ದಾಟುವುದು ಕನಸಿನ ಮಾತು. ಅಷ್ಟೇ ಅಲ್ಲ, ಬುಕ್ ಮೈ ಶೋನಲ್ಲೂ ತಗ್ ಲೈಫ್ 5.2 ರೇಟಿಂಗ್ ಪಡೆದುಕೊಂಡಿದೆ. ಶುರುವಲ್ಲೇ ಈ ರೀತಿಯ ವಿಮರ್ಶೆ ಕಂಡು ಕಮಲ್ ಹೀನಾಯ ಸೋಲು ಅನುಭವಿಸಿದ್ದಾರೆ. ಒಟ್ನಲ್ಲಿ ಕರ್ನಾಟಕದಲ್ಲಿ ರಿಲೀಸ್ ಮಾಡದೆ ತಗ್ ಲೈಫ್ ಸಿನಿಮಾ ಅತಿ ದೊಡ್ಡ ಸಕ್ಸಸ್ ಕಾಣುತ್ತೆ ಅಂತ ಮೆರೆದಿದ್ದ ಕಮಲ್ಗೆ ತಕ್ಕ ಶಾಸ್ತಿಯಾಗಿದೆ. ಕನ್ನಡಿಗರ ಶಕ್ತಿ ಏನು ಅನ್ನೋದು ಅವರಿಗೆ ಅರಿವಾಗಿದೆ. ಇನ್ನಾದ್ರೂ ಕಮಲ್ ಹಾಸನ್ ವರ್ತನೆ ಬದಲಾಗುತ್ತಾ ಅಂತ ಕಾದ್ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.